ಇದೆಲ್ಲ ನೋಡಿ ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಹೌದಾ? ಈಗೆಲ್ಲ ವೆಹಿಕಲ್ಸ್ ಎಲ್ಲ ಬಂದು ಪೊಲ್ಯೂಷನ್ ಮಾಡ್ತಿದೆ. ಆ ಪೊಲ್ಯೂಷನ್ ರೀಸೈಕಲ್ ಅಂದ್ರೆ ಏರ್ ಮಾಡೋದು ಟ್ರೀಸ್ ಮರಗಳಷ್ಟೇ. ಎಲ್ಲ ಜನಗಳಿಗೋಸ್ಕರ ಮಾಡ್ತಿದ್ದಾರೆ. ಫ್ಯೂಚರ್ ಜನರೇಷನ್ ಅಲ್ವಾ? ಇದು ಇನ್ನೊಂದು ನಿಮ್ಗೆ ಆಡ್ ಮಾಡ್ತೀನಿ. ವಾಟ್ EVS ಯು ಸ್ಟಡಿ ಇನ್ ದ ಸ್ಕೂಲ್ ಇದೆಯಲ್ಲ, ದಿಸ್ ಆರ್ ಪ್ರಾಕ್ಟಿಕಲ್ ಸೆಷನ್ಸ್ ಆಫ್ ದ EVS. ಬೇಕಾ ನೀರು? ತಗೋ. ಇಲ್ಲಿ ಮರ ಬಿದ್ದೋಗಿತ್ತು, ಜಾಗದಲ್ಲಿ ಹಾಕ್ತಿದ್ವಿ. ಅಲ್ಲೊಂದು ಗ್ಯಾಪ್ ಇತ್ತು, ಅಲ್ಲೊಂದು ಗಿಡ ಹಾಕಿದ್ದೀವಿ. ಆಮೇಲೆ ಮುಂದೆ ಅಲ್ಲೂ ಒಂದಿದೆ, ಅಲ್ಲಿ ಮರ ಬಿದ್ದ ಕಡೆ ಎಲ್ಲ. ಆಮೇಲೆ ಇಲ್ಲಿ ಅಪಾರ್ಟ್ಮೆಂಟ್ನವ್ರು ಒಂದೆರಡು ಇಲ್ಲಿ ಕಾಣುತ್ತಾ ನೋಡಿ, ಇಲ್ಲಿ ಮರ ಬಿದ್ದೋಗಿದೆ. ಅಲ್ಲಿ ಅಪಾರ್ಟ್ಮೆಂಟ್ನವ್ರು ಒಂದೆರಡು ಬೇಕು ಅಂತ ಹೇಳಿ ಹಾಕಿದ್ದೀವಿ. ಅದಕ್ಕೆ ಅವ್ರು ನೀರು ಹಾಕ್ತಾ ಇದ್ದಾರೆ ಅಂತ ಕಾಣುತ್ತೆ. ನಾವು ಹಾಕಬೇಕು. ಇವರು ನಮ್ಮ ಲಕ್ಷ್ಮಣದ ಅಸಿಸ್ಟೆಂಟ್. ವಾಲಂಟಿಯರ್ಸ್ ಸುಮಾರು ಜನ ಇದ್ದಾರೆ. ವಾಲಂಟಿಯರ್ಸ್ ನಂಬ್ಕೊಂಡು ಕೆಲಸ ಮಾಡೋಕ್ಕೆ ಕೆಲಸದ ಆಗೋದಿಲ್ಲ. ಡೇ ಸ್ಟಾರ್ಟ್ಸ್ ವಿತ್ ಮಿಸ್ಟರ್ ಲಕ್ಷ್ಮಣ್. ಅಸಿಸ್ಟೆಂಟ್ ಒಟ್ಟಿಗೆ ನಾವಿಬ್ಬರು ಹೊಡ್ತೀವಿ. ಆಮೇಲೆ ಕೆಲವು ಜನ ಬರ್ತಾರೆ, ತಿಂತಾರೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಈಗ ನೀರು ಹಾಕಕ್ಕೆ ಹೋದರೆ ಇಲ್ಲಿ ಹೆಗಣ ತೂತ ಮಾಡಿದೆ ನೋಡಿ. ಇಲ್ಲಿ ಹೆಗಣ ಇಲ್ಲಿ ತೂತ ಆಗಿದೆ. ಇಲ್ಲಿ ಕಾಣುತ್ತಾ? ಆ ಕಡೆ ನೋಡಿ. ಈಗ ನೀರು ಹಾಕಕ್ಕೆ ಹೋದರೆ ನೀರೆಲ್ಲ ಅಲ್ಲಿ ಹೋಗುತ್ತೆ, ಎಲ್ಲ ಪೂರ್ತಿ. ಇಲ್ಲಿ ನೋಡಲ್ಲಿ ಅಲ್ಲ, ನೀರು ಹಾಕಿದ್ರೆ ಎಲ್ಲ ಅಲ್ಲೋಗಿ ಹೋಗುತ್ತೆ. ಅದು ಸರಿ ಮಾಡ್ಕೊಂಡು ಈಗ ಅದನ್ನ ನಾವು ಫಿಲ್ ಮಾಡಕ್ಕೆ ಹೋದರೆ ಮತ್ತೆ ಇನ್ನೊಂದು ಕಡೆ ತೂತ ಮಾಡುತ್ತೆ. ಅಲ್ಲಿ ಸ್ವಲ್ಪ ಈ ಕಡೆ ನೀರು ನಿಲ್ಲೋ ಥರ ಮಾಡ್ಕೋಬೇಕು ನಾವು. ವಿ ಹ್ಯಾವ್ ಟು ಮೇಕ್ ಸಮ್ ಪ್ರಾವಿಷನ್ ಫಾರ್ ವಾಟರ್. ಈಗ ನೋಡಿ ಈಗ ನೀರು ಹಾಕಿದರೆ ಸುಮ್ಮನೆ ಐ ವಿಲ್ ಟೆಲ್ ಯು, ಈಗ ಯಾರೋ ಹೇಳು ಟ್ಯಾಂಕ್ ಇಟ್ಕೊಂಡು ನೀರು ಹಾಕಿ ಅಂದ್ಕೊಂಡು ಆ ಥರ ಹಾಕಿದರೆ ಎಲ್ಲೋಗುತ್ತೆ ನೀರು? ಜರ್ಸಿ ನೋಡಿ, ಎಲ್ಲ ಇಲ್ಲಿ ಹೋಗುತ್ತಲ್ವಾ? ಎಲ್ಲ ಅಲ್ಲಿ ಹೋಗುತ್ತೆ. ಮತ್ತೆ ಹಾಗೆ ನೀರು ಹಾಕಿದ ಉಪಯೋಗ ಇಲ್ಲ. ಈಗ ಅದು ಇದೇನಾಯ್ತು ಅಂದರೆ, ಇದು BBMP ಗಾರ್ಡ್ ಇದೆಯಲ್ಲ, ರೀಸೈಕಲ್ ಮಾಡಿರೋದು ನಾವು. ಮರ ದೊಡ್ಡದಾಗಿರುತ್ತೆ, ಈ ಗಾರ್ಡ್ ಹಾಗೇ ಇರುತ್ತೆ. ದೇ ಹ್ಯಾವ್ ನೋ SOP. ದೇರ್ ಇಸ್ ನೋ SOP ಟು ರಿಮೂವಲ್ ಆಫ್ ದ ಟ್ರೀ ಗಾರ್ಡ್. ಒಂದು ಟ್ರೀ ಗಾರ್ಡ್ ಚೆನ್ನಾಗಿ ಮರ ಬೆಳೆದಿರುತ್ತೆ, ಹಾಗೆ ಇರುತ್ತೆ, ಇದು ನೆಸಿಟಿ ಇರಲ್ಲ. ಇನ್ನೊಂದು ಮರ ದೊಡ್ಡದಾಗಿ ಇದಕ್ಕೆ ಉಜ್ಕೊಂಡು ಮರದ ಸ್ಟೆಮ್ ಇದೆ, ಅದು ಹಾಳಾಗ್ತಾ ಇರುತ್ತೆ, ಉಜ್ತಾ ಇರುತ್ತೆ. ಐ ಕ್ಯಾನ್ ಶೋ ಯು ಸಮ್ ಇನ್ ಫೋಟೋಸ್. ಅಲ್ಲ, ಟಚರ್ ಏನಾಗಲ್ಲ. ಈಗ ಹೀಗಿದೆಯಲ್ವಾ, ಎಲ್ಲೋ ಕಾರ್ದ ಸೆಂಟ್ರಲ್ ಕರೆಕ್ಟಾಗಿ ಹಿಂಗೆ ಇರೋದಿಲ್ಲ, ಹಿಂಗೆಲ್ಲ ಇರುತ್ತೆ, ಸೈಡಲ್ಲಿ ಇರುತ್ತೆ. ದಪ್ಪ ಆದಾಗ ಇದಕ್ಕೆ ಉಜ್ಕೊಂಡು ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಹಾರ್ಮ್ ಆಗುತ್ತೆ, ಬಟ್ ನ್ಯಾಚುರಲ್ ಇರುತ್ತೆ, ಬೆಳೀತದೆ. ದಟ್ ಇಸ್ ಅ ಡಿಫ್ರೆಂಟ್ ಕ್ವಶನ್. ಆಯ್ತು. ಇನ್ನೊಂದು ಮರ ಈ ಸೆಂಟ್ರಲ್ ಇರ್ಬೋದು, ಇಷ್ಟು ದಪ್ಪ ಆಗಿದೆ, ಇದರ ನೆಸಿಟಿ ಇಲ್ಲ. ಈಗ ಅದು ದೊಡ್ಡದಾಗಿದೆಯಲ್ಲ, ಸೊ ಇದನ್ನ ರಿಮೂವ್ ಆ್ಯಂಡ್ ರೀಸೈಕಲ್ ಇಟ್. ಸೊ ಇದನ್ನ ರೀಸೈಕಲ್ ಮಾಡಿರೋದು ನಾವು. ಇದು ಸ್ವಲ್ಪ ರೀಸೈಕಲ್ ಮಾಡಿ ರೀಫಿಟ್ ಮಾಡ್ಬೇಕು ಅದನ್ನೆಲ್ಲ ಮಾಡೋಕ್ಕೆ ನಮಗೆ ಅಷ್ಟೊಂದು ಗ್ಯಾರೇಜ್ ತೊಗೊಂಡೋಗೋದು, ಮತ್ತೆ ಮಾಡೋದು, ಸಾಲ್ಡ್ರ್ ಮಾಡೋದು ಅಷ್ಟಲ್ಲ. ಬಟ್ ವಿ ನೀಡ್ ಸಮ್ ಪ್ರೊಟೆಕ್ಷನ್ ಅಲ್ವಾ? ತಂದು ಹಾಕಿ ನೋಡಿ, ಗಟ್ಟಿ ಇದೆ. ಈಗ ಇದು ಲೂಸ್ ಲೆಗ್ಸ್ ಇರಲಿಲ್ಲ, ಇದು ಹಾಕಿ ಕಟ್ ಮಾಡಿದ್ದೀವಿ. ಆ ಲೆಗ್ ಹೊರಟೋಗಿತ್ತದು. ಟೋಟಲಿ ವಿ ನೀಡ್ ಸಮ್ ಪ್ರೊಟೆಕ್ಷನ್. ಸೊ ಇನ್ಸ್ಟೆಡ್ ಆಫ್ ಗೆಟಿಂಗ್ ಇಟ್ ರೀಫ್ಯಾಬ್ರಿಕೇಟೆಡ್ ಆ್ಯಂಡ್ ದೆನ್ ಡೂ ಇಟ್, ದಟ್ ಈಸ್ ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಆಯಿತಾ? ಈಗ ನೀರು ಹಾಕ್ಬೋದಾ? ಆ ಕಡೆ ನೋಡಿ, ಆ ಕಡೆ ಮಾಡಿದ್ದಾನೆ, ನೀರು ಹಾಕ್ಬೋದು. ಈಗ ಬಕೆಟ್ ತಂದು ಬಕೆಟ್ ತರಲ್ಲ, ಅಲ್ಲಿ ಬಕೆಟ್ ತಗೊಂಬ. ಈಗ ನಾವು ಇಲ್ಲಿ ಟಚ್ ಮಾಡೋಕ್ಕೆ ಹೋಗಿಲ್ಲ, ಇಲ್ಲಿ ಹಾಗೆ ಬಿಟ್ಟಿದ್ದೀವಿ. ಹೆಗಣ ಕೊರೆದಿರೋ ಜಾಗ ಹಾಗೆ ಬಿಟ್ಟಿದ್ದೀವಿ. ವಿ ವಿಲ್ ಮೇಕ್ ಸಮ್ ಸ್ಪೇಸ್ ದೇರ್. ಇಲ್ಲಿ ನೀರು ಬಿಡೋದು ಹಂಗೆ ಥರ. ಅದ್ರಲ್ಲಿ ಆ ಕಡೆಯಿಂದ ಆ ಕಡೆಯಿಂದ ಹಾಕು, ನೋಡ್ಕೊಂಡು ಹಾಕು ಅಷ್ಟೇ. ಆ್ಯಕ್ಚುಲಿ ಇದು ಇನ್ನೊಂದು, ದಿಸ್ ಇಸ್ ಅರಳಿ ಗಿಡಕ್ಕೆ ಜಾಸ್ತಿ ನೀರು ಬೇಡ. ಏನು ಬಿಲ್ಡಿಂಗಲ್ಲೆಲ್ಲ ಬೆಳೆಯುತ್ತಲ್ಲ, ಆದರೂ ನಾವು ಹಾಕ್ಬೇಕಾದ್ರೆ ಹಾಕ್ಬಿಡ್ತೀವಿ. ನೆಲದಲ್ಲಿ ಇರೋದ್ರಿಂದ ಹಾಕ್ತೀವಿ. ಹಾಂ, ಬೇಡ ನೋಡಿ, ಇಲ್ಲಿ ಹೋಗ್ತಾ ಇದೆ ಇಲ್ಲಿ ನೀರು. ಸಾಕು ಕಾಣುತ್ತೆ. ಮೇಲಿಂದ ಒಂಚೂರು ಚಿಮ್ಸ್ ಕೊಡಿಲಿ, ಹಾಗೆ ಕೊಡು. ಮೇಲಿಂದ ಒಂಚೂರು ಚಿಮ್ಸೋಣ ಅದಕ್ಕೆ ಎಲ್ಲ ಕಡೆ, ಮಳೆ ಬಂದಂಗೆ ಅದಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ. ನೀರಿದೆಯಾ? ಇದು ಓಕೆನಾ? ಇದು ಓಕೆ ಅಲ್ಲ? ಆಮೇಲೆ ಪ್ರತಿಯೊಬ್ಬರು ಏನು ಗೊತ್ತಾ, ಇದು ಬುಡದಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕ್ತಾರೆ. ಆ್ಯಕ್ಚುಲಿ ಇಲ್ಲಿ ಹಾಕಿದರೆ ಅವ್ನು ಯಾರೋ ಗುಡ್ಸ್ಕೊಂಡು ಹೋಗ್ತಾರೆ, ಬಟ್ ಈ ಬುಡಕ್ಕೆ ಹಾಕ್ತಾರೆ ಜನ. ಯಾಕೆ ಅಲ್ಲಿ ರಸ್ತೆಗೆ ಹಾಕಬಾರ್ದು ಅಂತ ಇಲ್ಲಿ ಹಾಕೋದು, ಬಟ್ ಇದು ಇಲ್ಲೇ ಇರುತ್ತೆ ಪ್ಲಾಸ್ಟಿಕ್. ಇದು ಓಕೆ, ಇದು ನೀರು ನಿಲ್ಲುತ್ತಲ್ವಾ? ನೀರು ಹಾಕೋಣ. ಹಾಕಿ ಮೇಲೆ ಎತ್ತಾಕು.
ಹಾಂ ಇನ್ನು ಸ್ವಲ್ಪ ಹಾಕು. ಅದು ನೀರು ಹಾಕ್ಬಿಡ, ಇಂಚೂರು ಹಾಕ್ಬೇಕಾ? ಹಾಕ್ಬಿಡೋಣ ಸ್ವಲ್ಪ, ಸಾಕಾ? ಸರ್ ಲಕ್ಷ್ಮಣ್ ಅವ್ರು 9 ಗಂಟೆ ಕೆಲಸಕ್ಕೆ ಹೋಗ್ಬೇಕೆಲ್ಲ, ಹಾಗಾಗಿ ನಮ್ಮೊಟ್ಟಿಗೆ 6:30 ಇಂದ 8:30 2 ಅವರ್ಸ್ ಇರ್ತಾರೆ, ಡೈಲಿ ಇರ್ತಾರೆ ಅವರು ನಮ್ಮ ಜೊತೆ. ಹಾಂ ಆಯಿತಾ, ನಾವು ಇಬ್ಬರು ಬೆಳಗ್ಗೆ 6:30 ಹೊರಡ್ತೀವಿ ನೀರು ತುಂಬಿಸ್ಕೊಂಡು. ಈಗ ನೀರು ತುಂಬಿಸ್ಕೊಂಡು ಇಲ್ಲಿ ಖಾಲಿ ಆಯ್ತು ಇಟ್ಕೊಳ್ಳಿ, ಈಗ ಖಾಲಿ ಆಗಿದ್ರೆ ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಇದೆ, ವಿ ನೋ ದೆಮ್, ಆ ಥರ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾರೆ, ಅಲ್ಲಿ ನೀರು ತುಂಬಿಸ್ಕೋತೀವಿ. ಹಾಂ ಸಿಗ್ತಾರೆ. ಹಾಂ ಆಮೇಲೆ ಇಲ್ಲಿ ನೋಡಿ ಇಟ್ ಇಸ್ ಹೌದು ನೋಡಿ, ಇಲ್ಲಕ್ಕೂ ಕೂಡ ಟ್ರೀ ಗಾರ್ಡ್ ಹಾಕಿದ್ದೀವಿ. ಆಮೇಲೆ ಇದು ರೀಸೈಕಲ್ ಟ್ರೀ ಗಾರ್ಡ್ ನೋಡಿದ್ದು, ಇಲ್ಲಿ ಕಟ್ ಆಗಿದೆ ಈ ಕಡೆ. ಇದು ಆಲ್ರೆಡಿ ಒಂದು ಕಡೆ 2-3 ವರ್ಷ ಇದ್ಬಿಟ್ಟು ಮತ್ತೆ ಇಲ್ಲಿ ಬಂದಿರೋದು, ಇದು ಪುನಃ ಹಾಕಿದ್ದೀವಿ ಇಲ್ಲಿ. ನಾನು ಇಲ್ಲಿ ಇದೊಂದು ಹಾಕಿದ್ದೀವಿ ಮೇಲೆ, ದನ ತಿನ್ನತ್ತೆ ಅಂದ್ಕೊಂಡು. ಇದು ಸ್ಟ್ರೈಟ್ ಹಾಗೆ ಹೋಗುತ್ತೆ ಹಾಗೆ. ಇದು ಮಹಾಗನಿ ಸ್ವಲ್ಪ ಸ್ಟ್ರೈಟಾಗಿ ಹೋಗುತ್ತೆ, ಹೊಂಗೆ ಮಾತ್ರ ಈಸ್ ಎ ಇಶ್ಯೂ. ಅದು ಇನ್ವೆಲ್ ಬೆಂಡ್ ಅಲ್ಲೊಂದು ಇದೆಯಲ್ಲ, ಅದು ನೀರು ಹಾಕ್ಬೇಕಂತ. ಈಗ ಅಲ್ಲಿಗೆ ಹೋಗೋಣ ಅಥವಾ ಟೈಮ್ ಆಯ್ತಾ? ಆಯ್ತಂಬ ನೀರು ಹಾಕೋಣ. ಅದಕ್ಕೆ ಬಕೆಟ್ ಕೊಡಿಲಿ. ಹಾಂ ಅಲ್ಲಿ ಕೆಳಗೆ ಫುಲ್ ಇಟ್ಟಿಟ್ಟು. ಏನು ಹೆಸರು ಹೇಳಿದ? ಅದ್ರಿತ್. ಹಾಂ ಅದ್ರಿತ್ ಅಂತ. ಅದೃಶ್ಯ ಅದ್ರಿತ್. ನಿಮ್ಗೆ ಏನು ಅನಿಸ್ತಾ ಇದೆ ಇದು ನೋಡಿ? ಇದೆಲ್ಲ ನೋಡಿ ಏನು ಅನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ವಿ ಅಂತ ಅನ್ಸುತ್ತೆ. ಹೌದಾ? ಈಗೆಲ್ಲ ವೆಹಿಕಲ್ಸ್ ಎಲ್ಲ ಬಂದು ಪೊಲ್ಯೂಷನ್ ಮಾಡ್ತಿದೆ. ಆ ಪೊಲ್ಯೂಷನ್ ಅಂದ್ರೆ ಏರ್ ಮಾಡೋದು ಟ್ರೀಸು ಮರಗಳಷ್ಟೇ. ಎಲ್ಲ ಜನಗಳಿಗೋಸ್ಕರ ಫ್ಯೂಚರ್ ಜನರೇಷನ್ ಅಲ್ವಾ? ಇದು ಇನ್ನೊಂದು ನಿಮ್ಗೆ ಆ್ಯಡ್ ಮಾಡ್ತೀನಿ. ವಾಟ್ EVS ಯು ಸ್ಟಡಿ ಇನ್ ದ ಸ್ಕೂಲ್ ಇದೆಯಲ್ಲ, ದಿಸ್ ಅ ಪ್ರಾಕ್ಟಿಕಲ್ ಸೆಷನ್ಸ್ ಆಫ್ ದ EVS ಅಲ್ವಾ? ಅನ್ಸಲ್ವಾ? ಪ್ರಾಕ್ಟಿಕಲ್ ಸೆಷನ್ಸ್ ಆಫ್ ದ EVS ತಗೋತಿದ್ದು ಅಲ್ಲ. EVS ಅಲ್ಲಿ ವಾಟ್ ಈಸ್ ಎ ಪ್ರಿಸರ್ವ್ ಎನ್ವೈರನ್ಮೆಂಟ್ ಎಲ್ಲ ಹೇಳ್ತೀವಲ್ಲ, ವಿ ಆರ್ ಟ್ರೈಯಿಂಗ್ ಟು ಪ್ರಿಸರ್ವ್ ದ ಎನ್ವೈರನ್ಮೆಂಟ್. ನಿಧಾನಕ್ಕೆ ಆರಾಮಾಗಿ ಬರೋಕ್ಕಾಗತ್ತೆ. ಬನ್ನಿ. ಎಲ್ಲ ಐತಿ ಗಿಡ ಎಲ್ಲಿದೆ? ಇಟ್ಸ್ ಹಿಯರ್. ಹಾಂ ಇಲ್ಲಿ ನೋಡಿದ್ದೀರಾ, ಎಲ್ಲ ಆ ಥರದ್ದು ಇದೆ ನೋಡಿ. ಇಲ್ಲಿ ಬಾಟ್ಲಿ ಏನೇನು ಹಾಕ್ತಾರೆ ಅಂದರೆ ಹಾಕ್ಬಾರ್ದೆಲ್ಲ ಹಾಕ್ತಾರೆ. ಇದು ಎಗೇನ್ ಟ್ರೀ ಗಾರ್ಡ್, ಇದಕ್ಕೊಂದು ನಮ್ಮದೇ ಟ್ರೀ ಗಾರ್ಡು, ಇದು ಒರಿಜಿನಲ್ ಟ್ರೀ ಗಾರ್ಡು. ಬಾಟ್ಲಿ ಇಲ್ಲೇ ಇದ್ರೆ ಇಲ್ಲೇ ಇರುತ್ತೆ, ಇಲ್ಲೇ ಎತ್ತಿಟ್ರೆ ಬೀರ್ ಬಾಟ್ಲು, ಅಲ್ಲಿದ್ರೆ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಹಾಗೆ ಇಲ್ಲಿ ಹಾಕಿದರೆ ತಗೊಂಡೋಗ್ತಾರೆ ಅಟ್ಲೀಸ್ಟ್. ಆಯಿತಾ? ಇದೆಲ್ಲ ನೋಡಿ ಇಲ್ಲಿ. ಆಮೇಲೆ ವೀಡಿಂಗ್ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಇದೆಯಲ್ಲ ವೀಡ್ಸ್ ಇದೆಯಲ್ಲ, ವೀಡ್ ತೆಗಿಬೇಕು ನಾವು. ಅದು ವೀಡಿಂಗ್ ಹೌಸ್, ವೀಡ್ಸು ಡಿವೀಡಿಂಗ್ ಮಾಡೋದು. ಕೆಳಗಡೆ ನೀರು ಹಾಕಿದಾಗ ಬರುತ್ತೆ. ಇದೆಲ್ಲ ತೆಗೆದು ಇಲ್ಲ ಅದಕ್ಕೆ ಆಹಾರ ಅದಕ್ಕೆ ಆಗುತ್ತೆ ಎಲ್ಲ ಅಲ್ವಾ? ಅದನ್ನು ತೆಗಿ. ಇದೊಂಚೂರು ಹಾಕ್ಬೋದು ಇದು. ಸೊ ಸ್ಕೂಲ್ ಮಕ್ಕಳಿಗೆ ಏನು ಹೇಳೋದಂದರೆ EVS ಪ್ರಾಕ್ಟಿಕಲ್ ಥಿಯರಿ ಪಾಠ ಹೇಳಿರ್ತಾರೆ. ಗಿಡ ನೆಡಿ, ಎನ್ವೈರನ್ಮೆಂಟ್ ಪ್ರೊಟೆಕ್ಟ್ ಮಾಡಿ ಅಂತೆಲ್ಲ ಹೇಳ್ತಾರಲ್ವಾ? ಅದಕ್ಕೆ ಏನು ಮಾಡೋದು ಏನು ಮಾಡ್ತೀರಾ? ಬರೀ ಥಿಯರಿ ಅದ್ರ ಆಗಲ್ವಲ್ಲ. ಅದಕ್ಕೆ ನಿಮ್ಮ ಮನೆ ಹತ್ತಿರ ಅಥವಾ ಹೊರಗಡೆ ಈ ಥರ ಗಿಡ ಎಲ್ಲ ಕಂಡ್ರೆ ಅಟ್ಲೀಸ್ಟ್ ಅದಕ್ಕೆ ನೀರು ಹಾಕ್ಬೋದು ಅಷ್ಟೇ. ನಿಮಗೆ ಅಂದರೆ ಎಲ್ಲೋ ಒಂದು ಕಡೆ ಈ ಥರ ಗಿಡ ನೋಡಿದ್ರೆ ಅಂದೇ ಹೋಗ್ತಾ 2 ಲೀಟ್ರ್ ಬಾಟ್ಲ್ ನೀರು, 1 ಲೀಟ್ರ್ ಬಾಟ್ಲ್ ಹೋಗ್ತಾ ಬರ್ತಾ ನೀರು ಹಾಕಿ ಸಾಕು. ಮಿಕ್ಕಿದ್ದೆಲ್ಲ ಮಾಡೋದಕ್ಕೆ ಲಾಜಿಸ್ಟಿಕ್ ಸಪೋರ್ಟ್ ಬೇಕು. ಆಯಿತಾ? ಅಲ್ಲಿ ಹೋಗೋಣ. ಆಯಿತಾ? ಅಲ್ಲಿ ಅವ್ರು ಹಾಕ್ತಾರಲ್ವ, ಸಾಕ ನೀರು. ಇನ್ನೊಂಚೂರು ಇದಕ್ಕೆ ಅಲ್ಲಿ ನೀರು ತುಂಬ್ಕೊಳ್ಳೋಣ. ಅಲ್ಲಿ ಹಾಂ ಹಾಕ್ಬಿಡು ನೀರು ತುಂಬ್ಕೊಳ್ಳೋಣ. ಜಾಸ್ತಿ ಹಾಕ್ಬಿಡು. ಈಗ ನಾವೇನು ಮಾಡ್ತೀವಿ ಅಂದರೆ ಉದ್ದಕ್ಕೆ ನೀರು ಹಾಕೊಳೋಕ್ಕಾಗೋದಿಲ್ಲ. ಸಮ್ ಮೇಂಟೆನೆನ್ಸ್ ವರ್ಕ್ ಇದ್ರೆ ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು ನಾವು. ಹಾಗಾಗಿ ಯಾರೋ ಹೇಳಿದ್ರು ಟ್ಯಾಂಕಲ್ಲಿ ಉದ್ದಕ್ಕೆ ನೀರು ಹಾಕೊಂಡು ನೋಡಿದಿಲ್ಲ. ಮೇಯ್ನ್ ಪಾತಿ ಇರೋದಿಲ್ಲ, ಪಾತಿ ಇದ್ದರೂ ಹೆಗಣ ತೂತ ಮಾಡಿರುತ್ತೆ. ಅದನ್ನು ಸರಿ ಮಾಡಿಕೊಂಡು ಗಿಡನ ಅಟೆಂಡ್ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಅಟ್ ಎ ಟೈಮ್ ವಿ ಕ್ಯಾನ್ ಅಟೆಂಡ್ ಪರ್ ಡೇ ಒಂದು 20 ಗಿಡ. ಸಂಡೇ ಜಾಸ್ತಿ ಆಗುತ್ತೆ. ಈಗ ನೀರು ಖಾಲಿ ಆಯಿತು, ನೀರು ತುಂಬಿಸ್ಕೋಬೇಕು. ಅಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಕೊಡ್ತಾರೆ ಅವರು. ಹೋಗೋಣ. ಅದಕ್ಕೊಂಚು ನೀರು ಜಾಸ್ತಿ ಆಮೇಲೆ ಹಾಕೋಣವಾ? ಇದಕ್ಕೆ ಇವ್ರು ಹಾಕ್ತಾರಂತ ಕಾಣುತ್ತೆ. ಇದಕ್ಕೆ ಇವ್ರು ನೋಡಿ, ಇದಕ್ಕೆ ಇವ್ರು ಹಾಕಿದ್ದಾರೆ. ಅಲ್ಲೊಂದಿದೆ ಲಾಸ್ಟಿಗಿದೆ, ಅದಕ್ಕೊಂದು ನೋಡು. ಅಷ್ಟೊಂದು ನಾನು
2 ಡ್ರಮ್ ತರ್ತೀನಿ ನೀರು ತುಂಬಿಸೋದಕ್ಕೆ. ತರಲ್ಲ? ನೀರು ಬೇಕಲ್ಲ ಅಲ್ಲಿಗೆ? ಅಲ್ಲಿ ಇದನ್ನು ನೋಡಿ ಇನ್ಸ್ಪೈರ್ ಆಗಿ ಯಾರ್ಯಾರು ಚೇಂಜ್ ಆಗಿದ್ದಾರೆ, ಅವರು ಈ ತರ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಇನಿಷಿಯೇಟಿವ್ ತಗೊಂಡು ಬೇರೆ ಬೇರೆ ಭಾಗದಲ್ಲಿ ಆ ತರ ಏನಾದ್ರು ಇದ್ರೆ ನನ್ನ ಉದ್ದೇಶ ಅದೇ ಹಂಗೆ ಇತ್ತು. ಹೇಳಬೇಕಂತಾರೆ ಒಂದು ನಿಮಿಷ ಹೇಳಿದ್ರೆ. ಇಲ್ಲ, ಇದನ್ನ ನೋಡ್ಕೊಂಡು ಉಳಿದವ್ರಿಗೆ ಇನ್ಸ್ಪೈರ್ ಆಗಿ ಇದೇ ಥರ ಬೇರೆಯವ್ರು ಮಾಡಲಿ ಅಂದ್ಕೊಂಡು ಅವರು ಕೆಲವರೆಲ್ಲ ಅವರ ಏರಿಯಲ್ಲಿ ಕೆಲವೊಂದೆರಡು ಮಾಡ್ತಾ ಇರ್ಬೋದು, ಬಟ್ ಹೆಚ್ಚಿನ ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಇವನ್ ಎಷ್ಟೋ ಜನ ಅವರು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಗಿಡಗಳಿದ್ದಾವೆ ಸರ್, ಅದನ್ನ ಸರಿ ಮಾಡೋಣ, ಅಥವಾ ನಮ್ಮಲ್ಲಿ ಗಿಡಗಳು ಹಾಕೋಣ ಅಂತ ಹೇಳಿದವರಿದೆ. ಹಾಗಾಗಿ ನಾವು ಅಲ್ಲಿ ಹೋಗಿ ಅವ್ರು ಗಿಡ ಹಾಕ್ಕೊಟ್ಟು ನಂತರ ಅವರು ನೀರು ಹಾಕ್ಕೊಳ್ತಾರೆ. ನಮ್ಮೊಟ್ಟಿಗೆ ಬಂದು ಸೇರ್ಕೊಳ್ಳೋದು ಒಂದು, ದೇ ಜಾಯಿನ್ ವಿತ್ ಅಸ್. ಸೆಕೆಂಡ್ ಥಿಂಗ್ ಈಸ್ ದೇ ವಾಂಟ್ ಟು ಏನು ಸಿಮಿಲರ್ ಥಿಂಗ್ಸ್ ದೇ ವಾಂಟ್ ಟು ಡೂ ಇಟ್ ಅಟ್ ದೇರ್ ಎಂಡ್. ಅದಕ್ಕೆ ಐ ವಿಲ್ ಟೆಲ್ ದಮ್ ಯು ಹ್ಯಾವ್ ಯು ಐಡೆಂಟಿಫೈಡ್ ದ ಸ್ಪೇಸ್, ದೇ ವಿಲ್ ಐಡೆಂಟಿಫೈ ದ ಸ್ಪಾಟ್ಸ್. ಒಂದು 10 ಎಷ್ಟು ಗಿಡ, ಒಂದು 10-15 ಗಿಡ ಹಾಕ್ಬೋದು ಅಂತ ಹೇಳ್ತಾರೆ. ದೆನ್ ವಿ ವಿಲ್ ಗೋ ದೇರ್, ಪ್ಲಾಂಟ್ ಸ್ಯಾಪ್ಲಿಂಗ್ಸ್, ಡೂ ಎವ್ರಿಥಿಂಗ್ and then come back. ಟ್ರೈನ್ ಮಾಡಿ ಈ ತರ ಮಾಡಿ ಯಾರಾದ್ರೂ ಈ ತರ ಮಾಡಬೇಕನ್ನೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅವರಿಗೆ ನೀವು ಟ್ರೈನ್ ಮಾಡ್ತೀರಾ? ಟ್ರೈನಿಂಗ್ ಇಲ್ಲ, ಇಫ್ ದೇ ವರ್ಕ್ ವಿತ್ us, ಸರ್ವ್ ವಿತ್ us, ಜೊತೆ ಬಂದು they will learn the ಅವಕಾಶ ಇದೆ, ಬರಬಹುದು ನಿಮ್ಮ ಹತ್ರ, ಅವರು ಮಾಡಬಹುದು, ನಿಮ್ಮ ಜೊತೆ ಸೇರಬಹುದು. See, basically ಗಿಡ ಹಾಕಿ ಅದಕ್ಕೊಂದು ಆ ಗಿಡಿ ತೆಗೆಯೋದು, ನೀರು ನಿಲ್ಲೋ ಥರ ಮಾಡೋದು, ಆಮೇಲೆ ನೀರು ಹಾಕಿದ್ರೆ ಸಾಕು. ಮಿಕ್ಕಿದೇನೋ ಮೇಂಟೆನೆನ್ಸು ಏನೋ ಅದು ಕೋಲ್ ಹಾಕಬೇಕು, ದೊಡ್ಡ ಕಟ್ಟಬೇಕು, ಲ್ಯಾಡ್ರ್ ಬೇಕು, ಅದೆಲ್ಲ ನಮ್ಮ ಹತ್ರ ಒನ್ಸ್ ಇನ್ ಅ ವೈಲ್ ಇಫ್ ದ ರಿಕ್ವೆಸ್ಟ್ ವಿಲ್ ಕಮ್ ದೇರ್, ಯಾವತ್ತು ಒನ್ಸ್ ಇನ್ ಎ ವೈಲ್ ಆ್ಯಂಡ್ ಡೂ ದ ರೆಸ್ಟ್ ಆಫ್ ದ ಥಿಂಗ್ಸ್. ಮೇಂಟೆನೆನ್ಸ್, ಸ್ಟ್ರೈಟ್ ಮಾಡೋದು ಅಂಥವೆಲ್ಲ ಮೇಯ್ನ್ಲಿ ಅದಕ್ಕೆ ಪಾತಿ ಮಾಡ್ಕೊಂಡು ನೀರು ಹಾಕಿ ಸಾಕಾಗತ್ತೆ. ಆ ಕೆಲಸ ಅವ್ರು ಮಾಡ್ಬೋದು. ನಾವು ಗಿಡ ಹಾಕ್ಕೊಟ್ಟು ಬಂದಿರ್ತೀವಿ ವಿತ್ ದ ಪ್ರೊಟೆಕ್ಷನ್, ಟ್ರೀ ಗಾರ್ಡ್. whoever requests that we need to plant some saplings in their area ಅಂತ ಹೇಳಿದ್ರೆ they can request us, we'll go there. ಗುಂಡಿ ತೆಗೆಸಿರ್ತಾರೆ ಬಹುಶಃ, they can help us. ಯಾರಿಗೊಬ್ಬ ಲೇಬರ್ ಕೊಟ್ಟರೆ ಗುಂಡಿ ತೆಗಿತಾನೆ, ಅವನು ಗುಂಡಿ ತೆಗೆದು ರೆಡಿ ಮಾಡಿಟ್ಟಿದ್ರೆ, ಈಗ ನಾವೇ ಹೋದರೆ ದಿವಸಕ್ಕೆ 2, 3, 5 ಗಿಡ ಆಗುತ್ತೆ ಅಷ್ಟೇ 2 ಅವರ್ಸಲ್ಲಿ. ಅವ್ರು ಗುಂಡಿ ತೆಗಿಟ್ಟಿದ್ರೆ ಎಲ್ಲರೂ ಸೇರಿಕೊಂಡು ಒಂದು ದಿವಸ 10 ಅಲ್ಲ 15, 20 ಗಿಡ ಹಾಕಿ ಎಲ್ಲ ಫಿನಿಶ್ ಮಾಡಿ ಬಂದುಬಿಡ್ತೀವಿ. ವಿಲ್ ಕಮ್ ದೇರ್. ಲೇಟರ್ ಆನ್ ದೇ ವಿಲ್ ಟೇಕ್ ಕೇರ್. ಒನ್ಸ್ ಇನ್ ಅ ವೈಲ್ ವಿ ಗೋ ಫಾರ್ ದ ಮೇಂಟೆನೆನ್ಸ್. ಇದು ಆಯ್ತಲ್ಲ, ಸಾಕು, ಹೋಗೋಣ, ಅಲ್ಲಿ ಹೋಗೋಣ, ಟೈಮ್ ಆಯಿತು.